ಅದೇ ರಾಮಾಯಣದಲ್ಲಿ 100ಕ್ಕೂ ಹೆಚ್ಚು ಋಷಿಗಳ ಉಲ್ಲೇಖ ಇದೆ ಅಂತ ಹೇಳ್ತಾ ಇದ್ರಿ. ಒಂದಷ್ಟು ಋಷಿಗಳ ಕಥೆಗಳನ್ನ ಹೇಳೋದಾದ್ರೆ ನಾವು ಕಳೆದ ಸಲ ವಸಿಷ್ಠ ವಿಶ್ವಾಮಿತ್ರ ಕೇಳಿದ್ವಿ. ಅದೇ ತುಂಬಾ ಸುದೀರ್ಘವಾದ ಬಹಳ ಗಮನೀಯವಾದ ಕಥೆ ಅಂತ ಹೇಳ್ಬೋದು. ಇನ್ನು ರಾಮನ ಜೀವನದಲ್ಲಿ ಬಂದು ಹೋಗೋ ಋಷಿಗಳು ಹಲವಾರು. ಈಗ ಹಿಂದೆ ಎಲ್ಲ ಈ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಹೇಳ್ತೀವಲ್ಲ, ಎಲ್ಲ ಋಷಿಗಳಾಗಿರ್ತಿದ್ರು. ಋಷಿಗಳು ಎಲ್ಲೋ ಕಾಡಲ್ಲೋ ಗಡ್ಡ ಇಟ್ಕೊಂಡು ಕೂತಿರ್ತಾರೆ, ಹಾಗಲ್ಲ. ಅವರು ನಿಜ ತಪಸ್ವಿಗಳಾಗಿರ್ತಾರೆ, ತುಂಬಾ ನಿರ್ಲಿಪ್ತರಾಗಿರ್ತಾರೆ, ಆದ್ರೆ ಲೋಕಹಿತ ಕಾರ್ಯದಲ್ಲಿ ತೊಡಗಿರ್ತಾರೆ. ಹಾಗೆ ವಾಮದೇವ, ವಸಿಷ್ಠ, ವಿಶ್ವಾಮಿತ್ರ, ಕಾಶ್ಯಪ ತರ ಒಂದಿಷ್ಟು ಹೆಸರುಗಳು ಬರುತ್ತವೆ. ಮುಂದೆ ರಾಮನೇ ರಾಜನಾದಾಗ್ಲೂ ಕೂಡ ಅವನ ಕ್ಯಾಬಿನೆಟ್, ಅವನ ಸುತ್ತ ಮಂತ್ರಿವರ್ಗ ಯಾರ್ಯಾರಿದ್ರು ಅಂತ ಅಷ್ಟ ಮಂತ್ರಿಗಳು, ಅಷ್ಟ ಋಷಿಗಳು ಅವನ ಮಂತ್ರಿಮಂಡಲದಲ್ಲಿದ್ದ ಕಥೆಗಳೆಲ್ಲ ಬರುತ್ತೆ. ಹಾಗೆ ನಾವು ನೋಡುವಂಥದ್ದು. ಮತ್ತೆ ರಾಮ ಲಕ್ಷ್ಮಣನ ಕರ್ಕೊಂಡು ಹೋಗ್ತಾ ಅರಣ್ಯ ಮಾರ್ಗದಲ್ಲಿ ವಿಶ್ವಾಮಿತ್ರ ಹಲವಾರು ಕಥೆಗಳು ಹೇಳ್ತಾರೆ. ಆಗ ಒಂದು ಕತೆ ಹೇಳ್ತಾರೆ, ಚೂಲಿ ಮಹರ್ಷಿಯ ಕತೆ ಹೇಳ್ತಾರೆ. ಚೂಲಿ ಅಂತ ಒಬ್ಬ ಮಹಾಬ್ರಹ್ಮರ್ಷಿ, ಜಪಸಿದ್ಧ. ಕುಶಾನಾಭ ಅಂತ ಮತ್ತೊಬ್ಬ ಋಷಿ, ಅವನ ಹೆಣ್ಮಕ್ಳು ಇರ್ತಾರೆ ಒಂದು ಅಷ್ಟು ಜನ, ಒಂದು 8-10 ಜನ ಏನೋ ಇರ್ತಾರೆ. ಅವರು ತಪಸ್ವಿನಿಯರು, ಋಷಿಕೇಯರು. ಸೊ ಅವರು ಅದ್ಭುತವಾದ ತಪಶ್ಚರ್ಯ ಮಾಡಿ ಚಿಕ್ಕ ವಯಸ್ಸಲ್ಲೇನು ಯೌವನದಲ್ಲಿರುವಾಗಲೇ ಅದ್ಭುತವಾದ ತಪಶಕ್ತಿನ ಪಡೆದು ಪುಣ್ಯವತಿಯರವರು. ಅವ್ರು ಹಾಗೆ ಒಂದ್ಸಲ ವಿಹಾರಕ್ಕೆ ಹೋಗ್ತಾರೆ ಅರಣ್ಯದ ಮೇಲೆ, ಇದು ಬೆಟ್ಟದ ತಪ್ಪಲಲ್ಲಿ. ಅಲ್ಲಿ ವಾಯು ಅನ್ನುವ ಹೆಸರಿನ ಒಬ್ಬ ವ್ಯಕ್ತಿಗೆ ಇವ್ರ ಮೇಲೆ ಒಂಥರ ಆಸೆ ಆಗತ್ತೆ. ಹೋಗಿ ಅವನು ತನ್ನ ಕಾಮವನ್ನ ತೋಡ್ಕೊಳ್ತಾನೆ. ಅದು ತಪಸ್ವಿನಿಯರಾದ ಇವರು ರಿಜೆಕ್ಟ್ ಮಾಡ್ತಾರೆ, ಹಾಗೆಲ್ಲ ನಡೆಯೋದಿಲ್ಲ. ಕೋಪ ಬಂದು ಅವನು ಇವರ ದೇಹಗಳನ್ನ ವಿಕಾರಗೊಳಿಸ್ಬಿಡ್ತಾನೆ. ಸೌಂದರ್ಯ ಹೋಗಿ ಪಾಪ ಹೆಂಗೆಂಗೋ ಗೂನಾಗಿ ಹೇಗೋ ಆಗ್ಬಿಡ್ತಾರೆ. ಪಾಪ ಹತ್ಕೊಂಡು ಬರ್ತಾರೆ ತಂದೆ ಹತ್ರ, ಈ ತರ ಆಗೋಯ್ತು, ನಾವೇನ್ ತಪ್ಪು ಮಾಡಿಲ್ಲ, ನಮ್ಗೆ ಈ ತರ ಆಗೋಯ್ತು ಅಂತ. ಆಗ ತಂದೆ ಹೇಳ್ತಾರೆ, ನಿಮ್ಮಲ್ಲಿ ಅಷ್ಟೊಂದು ತಪಶಕ್ತಿ ಇತ್ತಲ್ಲ, ಶಾಪ ಕೊಡ್ಲಿಲ್ವ ಅವನ್ಗೆ? ಅವ ಹೇಳ್ತಾರೆ, ನೀನೇ ಹೇಳಿದೀವಪ್ಪ, ಶಾಪ ಕೊಟ್ಟೆಲ್ಲ ವೇಸ್ಟ್ ಆಗ್ಬಿಡುತ್ತೆ, ಯಾಕ ದುಷ್ಟನಿಗಾಗಿ ತಪಫಲವನ್ನ ಕಳ್ಕೊಳ್ಳೋಣ ಅಂತ. ತುಂಬಾ ಸಂತೋಷ ಆಗತ್ತೆ ತಂದೆಗೆ. ಕ್ಷಮೆ ಇದೆಯಲ್ಲ, ಅಂದ್ರೆ ತೊಂದರೆ ಆಗತ್ತೆ, ಆದ್ರೆ ಆ ತೊಂದರೆ ಆಯ್ತು ಅನ್ನೋವಾಗ ನಾವು ಹೆಂಗ್ ಪ್ರತಿಸ್ಪಂದಿಸ್ತೀವಿ, ಅಲ್ಲಿ ನಮ್ಮ ಮನಸ್ಸು ಸಂಯಮ, ಮನೋಬಲದ ಇದು ಗೊತ್ತಾಗತ್ತೆ. ನಿಮ್ಮಲ್ಲಿ ಅಷ್ಟು ಮನೋಬಲ ಇದೆ, ತಪಸ್ಸಿ ಸಿದ್ಧಿಯಿಂದ ನೀವು ಮನೋಬಲವನ್ನು ಪಡೆದಿದ್ದೀರಿ, ಕ್ಷಮೆ ಗುಣವನ್ನು ಪಡೆದಿದ್ದೀರಿ, ಹಾಗಾಗಿ ನಿಮಗೆ ನಾನು ವಿಶೇಷ ವರ ಕೊಡ್ತೀನಿ ಅಂತ ತನ್ನ ತಪಸ್ಸಿನ ಶಕ್ತಿಯಿಂದ ಅವರೆಲ್ಲರ ಅಧಿಕಾರವನ್ನು ಹೋಗಲಾಡಿಸಿ ಎಂದಿನಂತೆ ಸುಂದರವಾಗಿ ಮಾಡಿ ಅವರನ್ನ ಒಬ್ಬ ಬ್ರಹ್ಮರ್ಷಿ, ಚೂಲಿ ಮಹರ್ಷಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈಗೊಂದು ಕತೆ ಬರುತ್ತೆ, ತಪಸ್ವಿನಿಯರ ಕತೆ. ಇನ್ನೊಬ್ಳು ಮಹಾಸಾಧ್ವಿ ಅಂತಂದ್ರೆ ನಮ್ಮ ಕೌಶಿಕ ಇದಾನದ, ನಮ್ಮ ಕೌಶಿಕ ಅವನ ಸೋದರಿ, ಅಕ್ಕ. ಅವಳ ಹೆಸರು ಕೌಶಿಕಿ ಅಂತ. ಇವತ್ತು ಅವಳ ಪೂರ್ವ ಹೆಸರು ಸತ್ಯವತಿ ಅಂತ. ಅವಳು ಪರಮ ಸುಂದರಿ ರಾಜಕುಮಾರಿ. ಒಬ್ಬ ಋಷಿ ಇರ್ತಾನೆ, ಅವನಿಗೆ ಅತ್ಯಂತ ಯೋಗ್ಯವಾದ ಕನ್ಯೆಯನ್ನು ಹುಡುಕ್ತಾ ಹುಡುಕ್ತಾ ಬಂದಾಗ ಎಲ್ಲೂ ಸಿಕ್ಕೋದಿಲ್ಲ. ಕೊನೆಗೆ ಸತ್ಯವತಿ ಕಾಣ್ತಾಳೆ. ಸೀದಾ ಗಾಲಿ ಮಹಾರಾಜ ಅಂತ ಬಂದು ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂದ್ರೆ ಮಹಾಋಷಿ ಬಂದು ಕೇಳ್ತಿದ್ದಾನೆ. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಒಳ್ಳೆ ರಾಜಕುಮಾರಿ ಅಂತೆ ಬೆಳೆಸ್ಬಿಟ್ಟು ಋಷಿ ಕೊಟ್ಟು ಮದುವೆ ಮಾಡ್ಬಿಟ್ರೆ ನನ್ಗೆ ಬೇರೆ ಗಂಡು ಮಕ್ಕಳಿಲ್ಲ, ನಾನು ಏನಪ್ಪ ಮಾಡೋದು, ರಾಜ್ಯ ಯಾರು ನಡೆಸೋದು ಅಂತ ಆ ಥರ ಯೋಚನೆ. ಹಾಗಾಗಿ ಅವನು ಅದೇನು ಚಿನ್ನದ ಶೃಂಗಗಳುಳ್ಳಂತ 100 ಎಷ್ಟೋ ಹಸು ಬೇಕು ಆ ಥರ ಒಂದು ಅಸಾಧ್ಯವಾದ ಕಂಡೀಷನ್ ಇಡ್ತಾನೆ. ಋಷಿ ಅಲ್ವಾ, ನಿಮಿಷದಲ್ಲಿ ಸೃಷ್ಟಿ ಮಾಡಿ ಕೊಡ್ತಾನೆ. ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಸುದೀರ್ಘ ಕಾಲ ಆಕೆ ತುಂಬ ಉತ್ತಮವಾದ ಅವರು ರಾಜಕುಮಾರಿ ಆದರೂ ಆಶ್ರಮಕ್ಕೆ ಹೋಗಿ ಸರಳ ಜೀವನ ನಡೆಸ್ಕೊಂಡು ಇಡೀ ಜೀವನವನ್ನು ಚೆನ್ನಾಗಿ ಕಳೆದಾದ್ಮೇಲೆ ತಾನು ತನ್ನ ಗಂಡನಿಗೆ ಹೇಳ್ತಾಳಂತೆ ಸತ್ಯವತಿ. ಅವಳಿಗೆ ಕೌಶಿಕಿ ಅಂತಲೂ ಹೆಸರು, ಕುಶಿಕ ರಾಜನ ಮಗಳು ಅಂತ. ನಾನು ನನ್ನ ಎಲ್ಲ ಕರ್ತವ್ಯಗಳನ್ನು ಪೂರೈಸಿದ್ದೀನಿ, ನನಗೆ ಇನ್ನು ಸ್ವರ್ಗಕ್ಕೆ ಹೋಗಿ ಸುಖ ಪಡುವ ಆಸೆ ಇಲ್ಲ, ಏನಿಲ್ಲ, ವಿರಕ್ತಿ. ಆದರೆ ಬೇಕಾದಷ್ಟು ಪುಣ್ಯ ಇದೆ ನಂದು, ಆ ಪುಣ್ಯವನ್ನ ಲೋಕಹಿತಕ್ಕೆ ಕೊಡ್ತೀನಿ ಅಂತ ಹೇಳಿ ತನ್ನನ್ನು ತಾನೊಂದು ನದಿಯಂತೆ ಪರಿವರ್ತಿತಳಾಗಿ ಹರ್ಕೊಂಡು ಬಂದು ಕೌಶಿಕಿ ನದಿ ಅಂತ, ಅದನ್ನ ಖುಷಿ ನದಿ ಅಂತ ಹೇಳ್ತಾರೆ. ಇವತ್ತಿಗೂ ನೀವು ಆ ಕಡೆ ಹೋದ್ರೆ ಉತ್ತರ ಹಿಮಾಲಯದಲ್ಲಿ ಒಂದು ಕಡೆ ಬರುತ್ತೆ ಖುಷಿ ನದಿ ಅಂತ. ಇವತ್ತು ಅಲ್ಲಿನ ಜನ ಈ ಕಥೆಯನ್ನ ಹೇಳ್ತಾರೆ, ಈ ತರದ ತಪಸ್ವಿನಿ. ಹಾಗೆ ಪುರಾಣಗಳಲ್ಲಿ ಇದೇ ತರ ಲೋಪಾಮುದ್ರೆಯ ಕತೆ ಕೇಳ್ತೀವಿ. ರಾಮಾಯಣದಲ್ಲಿ ಅಷ್ಟಾಗಿ ಲೋಪಾಮುದ್ರೆ ಬರೋದಿಲ್ಲ, ಅಗಸ್ತ್ಯರು ಬರ್ತಾರೆ, ಅಗಸ್ತ್ಯರ ಪತ್ನಿ ಲೋಪಾಮುದ್ರೆ. ಆಕೆ ಕೂಡ ತನ್ನ ತಪಶಕ್ತಿಯಿಂದ ಕಾವೇರಿ ನದಿಯಾಗಿ ಹರಿದು ಬಂದ್ಲು ನಮ್ಮ ಕಾವೇರಿ. ಅಗಸ್ತ್ಯೇಶ್ವರನ ಲಿಂಗ ನೋಡ್ಬೋದು ನಾವು ತಲಕಾವೇರಿಯಲ್ಲಿ.
ತನ್ನ ಸಮಸ್ತ ಪುಣ್ಯವನ್ನು ಲೋಕಹಿತಕ್ಕೆ ಹರಿಸಿದ್ಲು ಅಂತ. ಹಾಗೆ ಆಮೇಲೆ ಇನ್ನು ಶರಭಂಗ ಮಹರ್ಷಿಯ ಕತೆ ಬರುತ್ತೆ. ರಾಮ ಹಾಗೆ ತಾನು ವನವಾಸ ಹೊರಟಾಗ ಮೊದಲು ಭೇಟಿಯಾಗೋದು ಭಾರದ್ವಾಜ ಮುನಿಯನ್ನ. ಆ ಭರದ್ವಾಜ ಮುನಿ ಬಂದು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯ. ಆತ ಎಷ್ಟು ಚೆನ್ನಾಗಿ ಆತಿಥ್ಯ ಕೊಡ್ತಾನೆ ಅಂದ್ರೆ ಮುಂದೆ ಭರತಾನು ಬರ್ತಾನೆ, ತನ್ನ ಪರಿವಾರ ಅವ್ರಿಗೂ ಕೂಡ ಅಷ್ಟೇ ಚೆನ್ನಾಗಿ ಆತಿಥ್ಯ ಕೊಡ್ತಾನೆ. ಭರದ್ವಾಜ ಆತಿಥ್ಯ ಅಂತ ಹೆಸರು, ಅಷ್ಟು ಉತ್ತಮವಾದ ಆತಿಥ್ಯ ಅಂತ. ಅವರ ಮಾರ್ಗದರ್ಶನದಲ್ಲೇ ಚಿತ್ರಕೂಟಕ್ಕೆ ಹೋಗೋದು. ಆ ಋಷಿಗಳೆಲ್ಲ ಬಂದು ಸಹಾಯ ಮಾಡ್ತಾರೆ ರಾಮನಿಗೆ ವಾಸಕ್ಕೆ, ವಾಸ್ತವ್ಯ ಹೂಡೋದಕ್ಕೆ, ಕುಟೀರ ಕಟ್ಕೊಳ್ಳೋದಕ್ಕೆ. ಲಕ್ಷ್ಮಣನೇ ಕಟ್ತಾನೆ, ಆದರೆ ಅಷ್ಟು ಸಪೋರ್ಟ್, ಯಾವುದ್ರಲ್ಲೂ ಕಟ್ಟಬೇಕು, ಹೇಗೆ ಕಟ್ಟಬೇಕು, ಹಾಗೆ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಮುಂದೆ ಈ ಭರತಾದಿಗಳು ಬಂದು ವಾಪಸ್ ಬಾ ಅಂತ ರಾಮನ್ ಕರೆದಾಗ ರಾಮ ವಾಪಸ್ ಹೋಗೋದಿಲ್ಲ. ಆದ್ರೆ ಅವರೆಲ್ಲ ಒಂದು ಸುಮಾರು ತಿಂಗಳು ಬಂದು ಅಲ್ಲಿ ಇದ್ದು ರಾಮನ ಮನವೊಲಿಸಿ ಕಷ್ಟಪಟ್ಟು ಏನೋ ಮಾಡಿ ವಾಪಸ್ ಹೋಗ್ತಾರೆ. ಪಾದಕೆಯನ್ನು ತೆಗೆದುಕೊಂಡು ಹೋಗ್ತಾನೆ. ಆಗ ಅಲ್ಲಿ ಋಷಿಗಳೆಲ್ಲ ಬಂದು ಹೇಳ್ತಾರೆ, ರಾಮ ನಮ್ಮ ಪಾಡಿ ನಾವು ಶಾಂತವಾಗಿ ಅರಣ್ಯದಲ್ಲಿದ್ವಿ, ಎಲ್ಲಿ ನೋಡಿದ್ರೆ ವನ್ಯಸಿರಿ ಇತ್ತು, ಈ ಊರಿನ ಜನ ಬಂದು, ನಗರದ ಜನ ಬಂದು ಎಲ್ಲ ಮರಗಳನ್ನೆಲ್ಲ ಕಡ್ದಾಕ್ಬಿಟ್ಟು ಸಾಕಷ್ಟು ಮಾಡಿದ್ದಾರೆ. ಅಂದ್ರೆ ಅವತ್ತು ಇವತ್ತು ಎಲ್ಲಾ ಕಾಲದಲ್ಲೂ ನಗರ ಜನ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಾವು ಇಷ್ಟು ಪ್ರಕೃತಿ ಹಾನಿ ಆಗಿರೋ ಜಾಗದಲ್ಲಿ ಇರೋದಿಲ್ಲ ಅಂತ ತಪಸ್ಸಿ ಹಾನಿ ಹತ್ರ ಹೊರಟು ಬಿಡ್ತಾರೆ. ಅಲ್ಲಿಂದ ರಾಮನು ದಂಡಕಾರಣ್ಯಕ್ಕೆ ಬರ್ತಾನೆ. ಅಲ್ಲಿ ಸುಮಾರು ಜನ ಋಷಿಗಳನ್ನ ಭೇಟಿ ಆಗ್ತಾ ಬರ್ತಾನೆ. ಅದರಲ್ಲಿ ಅವನು ಮೊದಲು ನೋಡುವಂಥದ್ದು ಅತ್ರಿ ಅನಸೂಯರನ್ನ. ಅದು ಋಷಿ ದಂಪತಿ, ಗಂಡ ಹೆಂಡತಿ ಇಬ್ರು ತಪಸ್ವಿಗಳೇ, ಒಬ್ರಿಗಿಂತ ಒಬ್ರು ಒಂಥರ ಇಬ್ರು ಸೆಲೆಬ್ರಿಟೀಸು ಆ ಕಾಲದಲ್ಲಿ. ಅದ್ಭುತವಾದ ವ್ಯಕ್ತಿತ್ವ. ಅನಸೂಯಾದೇವಿಯ ಕಥೆ ಅಂತೂ ತುಂಬಾನೇ ಪ್ರಸಿದ್ಧ. ದತ್ತಾತ್ರೇಯ ಭಗವಾನ್ ತಾಯಿ ಆಕೆ. ಹಣ್ಣು ಮುದುಕರಾಗಿರ್ತಾರೆ ಇಬ್ಬರು. ಅವಳ ಕೆನ್ನೆ ಎಲ್ಲ ಸುಕ್ಕಗಟ್ಟಿರುತ್ತಂತೆ, ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿರ್ತಂತೆ, ಕೈ ನಡುಗ್ತಾ ಇರುತ್ತಂತೆ, ಅಷ್ಟು ಹಣ್ಣು ಮುದುಕೆ. ಸೀತಾರಾಮರು ತರುಣರು, ಸೀತೆ ತುಂಬಾ ತರುಣಿ, ರಾಮ ತರುಣ. ಅವರನ್ನು ಭೇಟಿ ಆಗ್ತಾರೆ. ಆಗ ತುಂಬ ಚೆನ್ನಾಗಿ ಆತಿಥ್ಯ ಕೊಡ್ತಾರೆ. ಬಹಳ ಪ್ರೀತಿಯಿಂದ ಆ ಗಂಡ ಹೆಂಡತಿ ಇವರನ್ನು ಮಾತಾಡಿಸ್ತಾರೆ. ಅಲ್ಲೇ ಒಂದಷ್ಟು ಕಾಲ ತಂಗಿರ್ತಾರೆ. ಆಮೇಲೆ ಅನಸೂಯಾದೇವಿ ಕೇಳ್ತಾಳೆ, ಸೀತೆ ನಿನ್ನ ಮದುವೆ ಕತೆ ಹೇಳು ನನಗೆ. ಆಗ ಸೀತೆ ತನ್ನ ಮದುವೆ ಕತೆ ಎಲ್ಲ ಹೇಳ್ತಾಳೆ. ಆಕೆ ತಪಸ್ವಿನಿ. 12 ವರ್ಷಗಳ ಕಾಲ ಆಕೆ ಬರೀ ಉಪವಾಸ ಇದ್ದು ಮಳೆ ಬಂದಿಲ್ಲ ಅಂತ, ಬರಗಾಲ ಬಂದಾಗ ತಪಸ್ ಮಾಡಿ ಮಳೆನ ಬರ್ಸಿರುವಂತ ಮಹಾತ್ಮಳವಳು ಆಕೆ. ಇಷ್ಟು ದೊಡ್ಡ ತಪಸ್ವಿನಿ ಆದ್ರೂ, ಆತ ವಿರಕ್ತಿ ಆದ್ರೂ ಕೂಡ ಸೀತೆಗಾಗಿ ಬೇಕಾದಷ್ಟು ಕಾಸ್ಮೆಟಿಕ್ಸ್ ಕೊಡ್ತಾಳೆ, ಆಭರಣಗಳನ್ನ ಕೊಡ್ತಾಳೆ. ನನಗೂ ಬೇಡ ಅಂತಂದ್ರೆ ಯಾರಿಗೂ ಬೇಡ ಅಂತ ಆತರ ಇರಬಾರ್ದು. ಕೆಲವ್ರು ಹಾಗೆ, ನಾನೇನೋ ತುಂಬಾ ಉಪವಾಸ ಮಾಡ್ತಿದ್ದೀನಿ ಅಥವಾ ಜಪ ಮಾಡ್ತಿದ್ದೀನಿ, ನಾನು ಆಶ್ರಮಕ್ಕೆ ಹೋಗ್ತೀನಿ, ನಾನು ಸರಳ ಜೀವನ ಅಂದ್ರೆ ಬೇರೆ ಅಂದ್ಬಿಡ್ತು ಏನ್ ಇವ್ರು ಹೆಂಗಿದ್ದಾರೆ ಏನೋ ಪುಟ್ಟಿಂಗ್ ಡೌನ್. ಅದು ತಪ್ಪು, ಅದು ಅಹಂಕಾರದ ಲಕ್ಷಣ. ನಮಗ್ ಬೇಡ ಅಂದ್ರೆ ಬೇಡ ಅಷ್ಟೇ. ಇನ್ನೊಬ್ಬರ ಬಗ್ಗೆ ನಮ್ಗೆ ಕಾರುಣ್ಯ, ಲೋಕ ಕಾರುಣ್ಯ ಇರ್ಬೇಕು. ಅದನ್ನ ನೋಡ್ತೀವಿ. ತಾನು ವಿರಕ್ತಳಾದ್ರೂ ಕೂಡ ಅದನ್ನೆಲ್ಲ ಎತ್ತಿಟ್ಟಿದ್ಲು. ಅಕ್ಕಂತ ತರುಣಿಯಾದ ಸೀತೆಗೆ ಅದನ್ನೆಲ್ಲ ಕೊಟ್ಟು ಹೋಗಿ ನಿನ್ ಗಂಡನ್ ತೋರ್ಸ್ಕೊಂಬ ಅಂತ ಹೇಳ್ತಾರೆ. ಈಗ ಅನಸೂಯಾದೇವಿ ಮಹಾಪತಿವ್ರತೆ, ಮಹಾಸಾಧ್ವಿ. ಮತ್ತು ಅತ್ರಿ ಮಹರ್ಷಿ, ಇವ್ರು ಸಪ್ತರ್ಷಿಗಳಲ್ಲಿ ಒಬ್ರು ಅತ್ರಿ ಮಹರ್ಷಿಗಳು. ಅಂತ ಅತ್ರಿ ಅನಸೂಯರ ಭೇಟಿ ಆಗ್ತಾರೆ. ಅಲ್ಲಿಂದ ಇನ್ನು ದಕ್ಷಿಣಾಭಿಮುಖವಾಗಿ ದಂಡಕಾರಣ್ಯದಲ್ಲೆಲ್ಲ ಓಡಾಡಿಕೊಂಡು ಹಲವಾರು ಋಷಿಗಳನ್ನು ಭೇಟಿ ಆಗ್ತಾರೆ. ಶರಭಂಗ ಋಷಿಗಳ ಬಳಿಗೆ ಬರ್ತಾರೆ. ಶರಭಂಗ ಋಷಿ ಆ ಜೀವನ ತಪಸ್ ಮಾಡಿ ಮಾಡಿ ಆ ತಪ ಫಲದ ಒಂದು ಕಾರಣವಾಗಿ ಈಗ ಸ್ವರ್ಗಕ್ಕೆ ಹೋಗುವಂಥ ಕಾಲ. ಅವ್ರಿಗೆ ಒಂದು ದೇಹವೇ ಹೊಳಿತಾ ಇದೆ. ಹಾಗೆ ಇಂದ್ರ ಬರ್ತಾನೆ, ಸವಿಮಾನವಾಗಿ ಬರ್ತಾನೆ ಕರ್ಕೊಂಡು ಹೋಗೋದಕ್ಕೆ. ಅಷ್ಟೊತ್ತಿಗೆ ರಾಮ, ಸೀತಾ, ಲಕ್ಷ್ಮಣರು ಬರ್ತಾರೆ. ಇಂದ್ರ ನೋಡ್ಬಿಟ್ಟ ತಕ್ಷಣ ಅಜ್ಞಾತವಾಗ್ಬಿಡ್ತಾನೆ, ಆಗ್ಲಿ ರಾಮ ಬಂದು ಹೋಗ್ಲಿ ಅಂತ. ಇನ್ನೇನು ಮಹಾಪ್ರಸ್ಥಾನಕ್ಕೆ ಹೊರಟಂತ ಶರಭಂಗರು ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ ರಾಮನ್ಗಾಗಿ. ದೇಹ ತ್ಯಾಗ ಮಾಡಿ ಹೋಗ್ಬೇಕು, ರಾಮ ಬಂದಲ್ಲ, ರಾಮಂತ ಅತಿಥಿ ಬಂದ್ಮೇಲೆ ಅತಿಥಿ ಸತ್ಕಾರ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿ ರಾಮ, ಸೀತೆ, ಲಕ್ಷ್ಮಣರಿಗೆ ಆತಿಥ್ಯವನ್ನು ಕೊಡ್ತಾನೆ. ತುಂಬ ಸಂತೋಷ ಪಡ್ತಾರೆ, ವಿನಿಮಯ ಮಾಡ್ಕೊಳ್ತಾರೆ. ಆಗ ಆತ ಒಂದು ಮಾತು ಹೇಳ್ತಾನೆ ಶರಭಂಗ, ನಂಗೆ ತುಂಬ ಪುಣ್ಯ ಇದೆ ರಾಮ, ಎಷ್ಟೋ ಲೋಕಗಳು ಹೋಗಿ ಏನೇನೆಲ್ಲ ಪುಣ್ಯ ಸುಖ ಸಂಪದಗಳನ್ನು ಅನುಭವಿಸ್ಬೋದು, ಆದರೆ ನಾನು ವಿರಕ್ತ, ನನಗೆ ಬೇಕಿಲ್ಲ, ಅದೆಲ್ಲ ನಿನಗೆ ಕೊಟ್ಬಿಡ್ತೀನಿ. ನೀನು ಸೀತೆ, ಲಕ್ಷ್ಮಣ ಇವೆಲ್ಲ ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡಿ, ಹೆಂಗಿರೋ 14 ವರ್ಷ ಖಾಲಿ ಇದೆಯಲ್ಲ, ಎಂತ ಆಫರ್ ಅಲ್ವಾ, ಯಾರಾದರೂ ನಿಮಗೆ ಎಂಥದ್ದು ಗೋವಾಗೆ ಟಿಕೆಟ್ ಸಿಕ್ಕಿದೆ, ಫ್ರೀ ಟಿಕೆಟ್, ಸಿಂಗಾಪುರ್ಗೆ ಫ್ರೀ ಟಿಕೆಟ್ ಅಂದರೆ ಮುಗಿಬಿದ್ದು ಹೋಗೋದಿಲ್ಲ ಜನ, ಆ ಥರ ಎಲ್ಲವನ್ನೂ ಕೊಡ್ತೀವಿ ಅಂತ. ಆದರೆ ರಾಮ ಏನು ಹೇಳ್ತಾನೆ ಗೊತ್ತಾ, ಕ್ಷತ್ರಿಯನಾದವನು ಕೊಡಬೇಕು, ತೆಗೆದುಕೋಬಾರ್ದು.
ನೀವು ಹೇಳುವ ಅಷ್ಟು ಪುಣ್ಯವನ್ನ, ಅಷ್ಟು ಲೋಕಗಳನ್ನ ನಾನೇ ನನ್ನ ತಪಸ್ಸಿಂದ ಸಂಪಾದಿಸ್ಕೊಳ್ತೀನಿ, ಹಾಗೆ ನಾನು ಬಿಟ್ಟು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಶರಭದ್ರ ದೊಡ್ಡವರ, ರಾಮ ದೊಡ್ಡವನ ಅಂತ ಅಷ್ಟನ್ನು ಅವರು ಹಾಗೆ ಕೊಡಕ್ ಸಿದ್ಧ. ಅದು ಅವರ ಔದಾರ್ಯ. ಬಂದದ್ದನ್ನ ಬಿಟ್ಟು ಬಂದದನ್ನು ಬೇಡ, ಆ ಥರ ಬಿಟ್ಟು ತೆಗೆದುಕೊಂಡ್ರೆ ನಾವು ಚೀಪ್ ಆಗ್ಬಿಡ್ತೀವಿ. ನಾವು ಜನರನ್ನ ಮೋಸ ಮಾಡೋದು ಈ ರಾಜಕಾರಣಿಗಳು ಹಾಗೆ ಬಿಟ್ಟು ಕೊಟ್ಟು ಕೊಟ್ಟು ಬಡವರಿಗೆ ಬಾಯಲ್ಲಿ ಹೇಳ್ತಾರಷ್ಟೇ. ಎಕ್ಸಾಕ್ಟ್ಲಿ. ನಿಜಕ್ಕೂ ಬಡವ್ರಿಗೆ ತಲುಪಿರಲ್ಲ, ಸ್ವಲ್ಪ ಬಡವ್ರಿಗೆ ಮೇಲ್ಮೇಲೆ ಇವ್ರಿಗೆ ಯಾರು ಚೇಲಾಗಳಿರ್ತಾರೋ, ಇವ್ರಿಗೆ ಯಾಕೆ ಚೇಲಾಗಿರಿ ಮಾಡ್ತಾರೋ ಅವ್ರಿಗೆ ತಲುಪಿರುತ್ತೆ. ಬಡವರಾಗೆ ಉಳಿತಾರೆ ಕೊನೆಗೆ. ಬಿಟ್ಟಿ ಅನ್ನೋದ್ರ ಅಭ್ಯಾಸ ಆಗ್ಬಿಟ್ರೆ, ಚಾಣಕ್ಯ ಹೇಳ್ತಾರೆ ಯಾವುದನ್ನು ಫ್ರೀ ಕೊಡಬಾರ್ದು ಅಂತ, ಯಾವುದನ್ನು ಫ್ರೀ ತಗೋಬಾರ್ದು ಕೊಡಬಾರ್ದು ಅಂದ್ರೆ ಅದೊಂದು ಮೈಂಡ್ ಸೆಟ್ ಅದು. ಸೊ ರಾಮ ಎಂಥ ಪ್ರೌಢ ಮನಸ್ಸು ಅಂದ್ರೆ, ಕ್ಷತ್ರಿಯನಾದವನು ವಿದ್ಯೆಯನ್ನು ಹೊರತು ಕನ್ಯಾ ಮತ್ತು ಅನ್ನ ಈ ಮೂರನ್ನೇ ದಾನ ಪಡಿಬೋದು. ಹಸುವೆ ಆದ್ರೆ ಯಾರು ಅನ್ನ ಕೊಟ್ರೆ ತಿನ್ಬೋದು, ಆತಿಥ್ಯ ಅನ್ನ ವಸತಿಗಳನ್ನು ತಗೋಬಹುದು. ಅದು ತಾತ್ಕಾಲಿಕವಾಗಿ ಪರ್ಮನೆಂಟ್ ಆಗಿ ಅಲ್ಲಿ ಜಂಡ ಹೊಡೋ ಹಾಗಿಲ್ಲ. ಕನ್ಯಾದಾನ ಹುಡುಗಿ ಬೇಕಾಗತ್ತೆ ಅಷ್ಟೇ, ಅದು ಬಿಟ್ಬಿಟ್ರೆ ಅವನು ಯಾವುದನ್ನ ಕೇಳಬಾರ್ದು ಅಂತ. ಹಾಗೆ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.